ಸ್ತೋತ್ರವಾಗಲಿ. ಈ ದಿನ ನಾನು ನಿಮ್ಮನ್ನು ವಾಕ್ಯದ ನೋಡಿ ಚಾನಲ್ಗೆ ಕ್ರಿಸ್ತ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತವನ್ನಾಗಿದ್ದೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂತೋಷವಾಗಿದ್ದೀರಾ? ದೇವರು ನಮ್ಮೊಂದಿಗೆ ಜೀವಿಸುವಾಗ ನಾವು ಸಂತೋಷವಾಗಿರ್ತೀವಿ ಅಲ್ವಾ? ಏನು ಒಪ್ಕೊಳ್ತೇವೆ ಇದನ್ನ. ಈ ದಿನ ದೇವರು ನಮಗೆ ಯಾವ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಉತ್ಸಾಹದಿಂದಿದ್ದೀರಾ? ಬನ್ನಿ ನೋಡೋಣ. ಹಾಗಾದರೆ ನೆಹೆಮೀಯ 4ನೇ ಅಧ್ಯಾಯ 15ನೇ ವಾಕ್ಯ. ನಮ್ಮ ಶತ್ರುಗಳು ತಮ್ಮ ಹಂಚಿಕೆಯು ನಮಗೆ ಗೊತ್ತಾಯಿತೆಂದು ದೇವರು ಅದನ್ನು ವ್ಯರ್ಥ ಮಾಡಿದೆನೆಂದು ತಿಳಿದುಕೊಂಡಾಗ ಅವರು ನಮ್ಮನ್ನು ಬಿಟ್ಟು ಹೋದರು. ಇದು ಅಬ್ಸರ್ವ್ ಮಾಡಿ, ಅವರು ನಮ್ಮನ್ನು ಬಿಟ್ಟು ಹೋದರು. ನಾವೆಲ್ಲರೂ ನಮ್ಮ ಗೋಡೆಯು ಕೆಲಸಕ್ಕೆ ತಿರುಗಿ ಹೋದೆವು. ನೋಡಿ, ಈ ಒಂದು ಸ್ಕ್ರಿಪ್ಚರನ್ನು ಧ್ಯಾನ ಮಾಡುವಾಗ ನೀವು ಇದೊಂದು ವರ್ಸನ್ನು 15th ವರ್ಸ್ ನಾನು ಇವಾಗ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಅಂತ. ನೆಹೆಮೀಯ ಅಧ್ಯಾಯ 4ನೇ ಅಧ್ಯಾಯ 15ನೇ ವಾಕ್ಯ. ನೆಹೆಮೀಯ ಇಂಗ್ಲೀಷಲ್ಲಿ, ಆಂಗ್ಲ ಭಾಷೆಯಲ್ಲಿ ನೆಹೆಮೀಯ ಅಂತ ಇದೆ. ಚಾಪ್ಟರ್ 4 ವರ್ಸ್ 15ನಲ್ಲಿ ಈ ಒಂದು ವರ್ಸ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಆ ಒಂದು ಸ್ಟಾರ್ಟಿಂಗ್ ಕಥೆಯನ್ನು ಸ್ವಲ್ಪ ಓದಬೇಕು. ಸ್ಟಾರ್ಟಿಂಗ್ ಕಥೆ ನಿಮಗೆ ಅರ್ಥ ಆದರೆ ನಿಮಗೆ ಒಂದು 15ನೇ ವಾಕ್ಯ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ. ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ. ಅಂದರೆ ಅದರ ಒಂದು ವಾಕ್ಯದಲ್ಲಿರುವಂಥ ಒಂದು ವಾಕ್ಯ ಏನು ಹೇಳುತ್ತೆ, ಪವಿತ್ರಾತ್ಮ ನನ್ನಲ್ಲಿ ಏನು ಹೇಳೋದು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಅಲ್ಲಿ ಯಹೂದ್ಯರು ಒಂದು ಗೋಡೆಯನ್ನು, ವಾಲ್ ಅಂತ ಏನು ಹೇಳ್ತೀವಿ, ಅದನ್ನು ಕಟ್ಟೋದಕ್ಕೆ ಹೋದಾಗ ಒಬ್ಬ ಅಧಿಕಾರಿ ಅದನ್ನು ದ್ವೇಷಿಸ್ತಾನೆ, ಮತ್ತು ಅಂದರೆ ಅದಕ್ಕೆ ಅಡ್ಡಿ ಬರ್ತಾನೆ. ಅಡ್ಡ ಬಂದು ಎಲ್ಲ ಥರ ವಂಚನೆಗಳನ್ನು ಮಾಡ್ತಾನೆ, ಕೆಟ್ಟ ವಂಚನೆಗಳನ್ನು ಮಾಡ್ತಾನೆ. ಆಗ ನೋಡಿ, ಈ ಒಂದು ಕತೆ ಟರ್ನ್ ಆಗೋದೇ ಇಲ್ಲಿ ಈ ಒಂದು ವಾಕ್ಯದಲ್ಲಿ ನಾನು ತಿಳ್ಕೊಳ್ಳೋ ಮಟ್ಟಿಗೆ. ನೋಡಿ, ಈ ಒಂದು ವಾಕ್ಯನ ನಾನು ಓದುವಾಗ ನೀವು ಸರಿಯಾಗಿ ಕಾನ್ಸಂಟ್ರೇಷನ್ನ, ನಿಮ್ಮ ಗಮನವನ್ನು ಇಲ್ಲಿ ಇಟ್ಟು ಕೇಳಿ. ನಮ್ಮ ಶತ್ರುಗಳು ತಮ್ಮ ಹಂಚಿಕೆಯು ನಮಗೆ ಗೊತ್ತಾಯಿತೆಂದು ದೇವರು ಅದನ್ನು ವ್ಯರ್ಥ ಮಾಡಿದನೆಂದು ತಿಳಿದುಕೊಂಡಾಗ ಅವರು ನಮ್ಮನ್ನು ಬಿಟ್ಟು ಹೋದರು. ನಾವೆಲ್ಲರೂ ನಮ್ಮ ಗೋಡೆಯ ಕೆಲಸಕ್ಕೆ ತಿರುಗಿ ಹೋದೆವು. ನೀವು ಕೂಡ ಅಂದ್ಕೊಳ್ಬೋದು, ನಿಮ್ಮ ಜೀವಿತದಲ್ಲೂ ಬಂದಿರ್ಬೋದು. ಅಂದರೆ ಯಾವುದೇ ರೀತಿ, ಅಂದರೆ ಹೆಲ್ತ್ ಇಶ್ಯೂ ಆಗಿರ್ಬೋದು, ಅಥವಾ ಸೈತಾನು ಎಲ್ಲ ಥರ ಕಷ್ಟಗಳನ್ನು ಸೈತಾನು ತರುವುದಾಗಿದ್ದಾನೆ. ಆತನ ಕೆಲಸನೇ ಅದಲ್ವಾ. ಶತ್ರುಗಳು ಅಂತಂದರೆ ನಿಜವಾದ ಕ್ರಿಸ್ತರಿಗೆ ಇರೋದು ಒಬ್ಬನೇ ಶತ್ರು, ಅದೇ ಅವನೇ ಸೈತಾನ ಅಲ್ವಾ. ಯಾಕಂದರೆ ಬೈಬಲ್ ಹೇಳುವ ಪ್ರಕಾರ ನೀವು ನಿಮ್ಮ ಶತ್ರುಗಳನ್ನು ನೀವು ಪ್ರೀತಿಸಿ ಅಂತ ಹೇಳ್ತಾರೆ. ಲವ್ ಯುವರ್ ಎನಿಮೀಸ್ ಅಂತ ಇದೆ ಇಂಗ್ಲೀಷಲ್ಲಿ, ಆಂಗ್ಲ ಭಾಷೆಯಲ್ಲಿ ಅಲ್ವಾ. ಯಾಕಂದರೆ ನಾವೆಲ್ಲರನ್ನ ಪ್ರೀತಿಸಬೇಕು. ಯಾಕಂದರೆ ಆತನು ಆತ್ಮಸ್ವರೂಪನಾಗಿದ್ದಾನೆ ಮತ್ತು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯಬೇಕು, ಆಯಿತಾ. ನೋಡಿ, ಈ ವಾಕ್ಯದಲ್ಲಿ ಆತನು ಬಂದಾಗ ದೇವರು ನೋಡಿ, ಈ ಒಂದು ನಮ್ಮ ಶತ್ರುಗಳು ತಮ್ಮ ಹಂಚಿಕೆಯು ನಮಗೆ ಗೊತ್ತಾಯಿತೆಂದು ದೇವರು ಅದನ್ನು ವ್ಯರ್ಥ ಮಾಡಿದನೆಂದು ತಿಳಿದುಕೊಂಡಾಗ, ದೇವರಿಗೆ ಗೊತ್ತಾದಾಗ ಏನಾಗುತ್ತೆ, ದೇವರಿಗೆ ಒಂದು ನನ್ನ ಮಕ್ಕಳಿಗೆ ಈಗ ಆಗ್ತಾ ಇದೆ ಅಂತ ಗೊತ್ತಾದಾಗ, ಸೈತಾನ ನಮ್ಮನ್ನು ಇದರ ಶೋಧನೆ ಒಳಪಡಿಸ್ತಾ ಇದ್ದಾನೆ ಅಂತ ದೇವರಿಗೆ ಗೊತ್ತಾದಾಗ ಏನು ಮಾಡ್ತಾರೆ, ಅವರು ನಮ್ಮನ್ನು ಬಿಟ್ಟು ಹೋದಾಗ. ಹಾಗೆ ನೀವು ಯಾವುದೇ ರೀತಿ ಕಷ್ಟ ಬಂದಿರ್ಬೋದು, ಹೆಲ್ತ್ ಇಶ್ಯೂ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಇಶ್ಯೂ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಎಜುಕೇಷನ್ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಬಂದರೂ ದೇವರಿಗೆ ಗೊತ್ತಾದಾಗ ಅವರು ನಮ್ಮನ್ನು ಬಿಟ್ಟು ಹೋದರು. ಹಾಗೆಯೇ ಅದು ಕೂಡ ನಮ್ಮಲ್ಲಿ ಸೈತಾನ ಮಾಡುವಂಥ ಕ್ರಿಯೆಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಆವಾಗ ನೀವು ಯಾವಾಗ ದೇವರಲ್ಲಿರುತ್ತೀವಲ್ಲ, ಅದೇ ಒಂದು ಜೀವಿತ ನಿಮಗೆ ದೇವರಿಗೆ ಬರ್ತದೆ. ನೀವು ದೇವರನ್ನು ಮರೆತರೂ ದೇವರು ನಿಮ್ಮನ್ನು ಮರೆಯೋದಿಲ್ಲ. ಆತನು ಯಾಕಂದರೆ ಪ್ರೀತಿಸುವಂಥ ದೇವರಾಗಿದ್ದಾನೆ, ಜೀವಿಸುವಂಥ ದೇವರಾಗಿದ್ದಾನೆ, ಸದಾಕಾಲ ಜೊತೆಗಾರನಾಗಿರುವಂಥ ದೇವರಾಗಿದ್ದಾನೆ. ಅದಕ್ಕೆ ನೋಡಿ, ಎಂಥ ಕಷ್ಟ ಬಂದರೂ ದೇವರನ್ನು ಬಿಟ್ಕೊಡ್ಬೇಡಿ. ದೇವರು ಎಲ್ಲವನ್ನು ನೋಡ್ಕೊಳ್ತಾನೆ, ಆಯಿತಾ. ನಾನು ಇದನ್ನು ಹಿಂದಿನ ಒಂದು ವಿಡಿಯೋಗಳಲ್ಲೂ ಹೇಳಿದ್ದೆ, ದೇವರನ್ನ ಬಿಟ್ಕೊಡಿಬೇಡಿ, ಆಯಿತಾ. ಈ ಒಂದು ಸ್ಕ್ರಿಪ್ಚರ್ ಚೆನ್ನಾಗಿದೆ, ಇನ್ನೊಂದ್ಸಲಿ ಓದಿ, ಇದನ್ನು ಧ್ಯಾನ ಮಾಡಿ ಗೊತ್ತಾಗುತ್ತೆ ನಿಮಗೆ ಇನ್ ಡೀಟೇಲಾಗಿ. ಆಗ ಓಕೆನಾ. ನಾವು ನಮ್ಮ ಕೈಗಳನ್ನು ಜೋಡಿಸಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.
ಆಕಾಶ ಭೂಮಿಯನ್ನು ಉಂಟು ಮಾಡಿರ್ತಾನೆ. ಸ್ತೋತ್ರಪ್ಪ ತಂದೆ. ಜೀವಿಸುವಂಥ ದೇವರೇ ಸ್ತೋತ್ರ. ಅಪ್ಪ ಹೌದಪ್ಪ ತಂದೆ ಯೇಸುವೆ, ಈ ಒಂದು ಕ್ಷಣಕ್ಕಾಗಿ ನಿಮಗೆ ಸ್ತೋತ್ರ. ನಾವೆಲ್ಲರೂ ಈ ಒಂದು ಕ್ಷಣ ನಿಮ್ಮ ಒಂದು ಪ್ರಸನ್ನತೆಯಲ್ಲಿ ನಾವು ಇರೋದಕ್ಕಾಗಿ ನೀವು ಆ ಒಂದು ಕೃಪೆಯನ್ನು ತೋರಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ತಂದೆ. ಅಪ್ಪ ಯೇಸುವೆ, ಈ ಒಂದು ದಿನ ಒಳ್ಳೆಯ ದಿನ ಆಗಿ ನೀವು ಮಾಡಿರಿ ತಂದೆ ಯೇಸುವೆ. ಎಂಥ ಕಷ್ಟಗಳು ಜೀವಿತದಲ್ಲಿ ಬಂದರೂ ಕೂಡ ಕ್ರಿಸ್ತರ ಜೀವಿತ ಅಷ್ಟೇ ಅಲ್ಲಪ್ಪ, ಎಲ್ಲರ ಜೀವಿತ ನಿಮ್ಮ ಕಡೆಗೆ ಪ್ರತ್ಯೇಕವಂತ ಎಲ್ಲ ಜೀವಿತವನ್ನು ನೀವು ಸರಿ ಮಾಡಿರಿ ತಂದೆ. ಎಲ್ಲ ಜೀವಿತದಲ್ಲಿ ಬರುವಂಥ ಕಷ್ಟಗಳೆಲ್ಲ ಹೇಗೆ ಆ ದಿನ ಯಹೂದ್ಯರ ಒಂದು ಜೀವಿತದಲ್ಲಿ ಬಂದಂಥ ಕಷ್ಟಗಳೆಲ್ಲ ಹೀಗೆ ಬಿಟ್ಟು ಓಡಿ ಹೋಯ್ತೋ, ಹಾಗೆ ನಮ್ಮನ್ನು ಬಿಟ್ಟು ಓಡಿ ಆಗೋರಿಗೆ ನೀವು ಮಾಡಿರಿ. ಇವಾಗ ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಮಗನ ಮುಟ್ಟಿ ಆಶೀರ್ವದಿಸಿರಿ. ಪ್ರತಿಯೊಬ್ಬ ಮಗ ಕಷ್ಟಗಳನ್ನು ನೀಗಿಸಿ, ಕೊರತೆಗಳನ್ನು ನೀಗಿಸಿ, ಒಂದು ಕಷ್ಟಗಳಿಂದ ಪಾರು ಮಾಡಿ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಿ ಆಶೀರ್ವದಿಸಿರಿ. ಒಳ್ಳೆಯ ಆರೋಗ್ಯ, ಸಮಾಧಾನ, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ. ಆಮೆನ್. ಕ್ರಿಸ್ತ ಯೇಸು ನಮಗೆ ಹೇಳಿಕೊಟ್ಟ ಒಂದು ಪ್ರಾರ್ಥನೆಯನ್ನು ನಾವು ಹೇಳೋಣವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧ ಅಂತ ಹೆಸರುಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೆಡಿನಿಂದ ತಪ್ಪಿಸಿರಿ. ಏಕೆಂದರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ಕೀರ್ತನೆಗಳು 103 ಒಟ್ಟಾಗಿ ಹೇಳುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸವೆನೆಗಳ ತಪ್ಪಿತ ನಮ್ಮನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಅವನನ್ನು ಮರಿಬೇಡ. ಆಮೆನ್. ಇಲ್ಲಿವರೆಗೂ ನನ್ನೊಂದಿಗೆ ನೀವು ಇದ್ದಿದ್ದಕ್ಕಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಂದಿಸ್ತೇನೆ ನಿಮ್ಮನ್ನು. ದೇವರು ನಿಮ್ಮೊಂದಿಗಿರಲಿ. ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಪ್ರತಿದಿನ ಬಿಟ್ಕೊಡ್ಬೇಡಿ. ದೇವರು ನಿಮ್ಮೊಂದಿಗಿರಲಿ. ನೀವು ಇವಾಗ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕಾನನ್ನು ಒತ್ತಿ ಅಂತ ನಿಮಗೆ ಕೇಳ್ಕೊಡ್ತೀನಿ. ಸೇವಕವನ್ನು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.